ಹೆಂಗೆ ಮಹದೇಶ್ವರ ಬೆಟ್ಟ ಇವತ್ತಿನ ಒಂದು ವ್ಯೂ ಕಣ್ ತುಂಬ್ಕೊಳ್ಳಿ. ಹೇಗಿದೆ ಕ್ಲೈಮೇಟು? ಮಂಜು, ಮೋಡ ಕವಿದ ವಾತಾವರಣ. ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪಾವಾಡ ಪುಣ್ಯಕ್ಷೇತ್ರದ ದಿವ್ಯ ದರ್ಶನ. ರೋಡ್ ಕಾಣೋದಿಲ್ಲ, ಸಮ್ ಟೈಮ್ ಇನ್ನೂ ಮುಚ್ಚೋಗುತ್ತೆ, ರೋಡೇ ಕಾಣಿಸಲ್ಲ. ಎದುರುಗಡೆ ಬರೋ ವಾಹನಗಳಿಗೆ ಗೊತ್ತೇ ಆಗಲ್ಲ ಯಾವ ವಾಹನ ಬರ್ತೀನೋ ಅಂತ. ಸೊ ಅದರಿಂದ ದಯವಿಟ್ಟು ಸ್ವಲ್ಪ ಲೈಟ್ಗಳು ಹಾಕೊಂಡು ಬನ್ನಿ. ವೇಗ ಬೇಡ, ನಿಧಾನವೇ ಪ್ರಧಾನ. ನಿಧಾನಕ್ಕೆ ಬನ್ನಿ. ಇದೊಂದು ಮೆಸೇಜ್ ಕೊಡ್ತಾ ಇದ್ದೀನಿ ನೋಡಿ. ಈ ಥರ ಫಾಗ್ ಸುತ್ತುವರೆದ ಫಾಗ್ ತಾಳು ಬೆಟ್ಟದ ತಿರುವುಗಳಲ್ಲಿ ವೇಗ ಬೇಡ. ಅತಿಯಾದ ವೇಗ, ಮಿತಿಮೀರಿದ ವರ್ತನೆ ಅನಾಹುತ ಅಪಘಾತಕ್ಕೆ ಮೂಲ ಕಾರಣ. ನೋಡಿ ಲಾರಿ ಬರ್ತದೆ, ಗೊತ್ತೇ ಆಗಲ್ಲ. ಲೈಟ್ ಹಾಕಿದ್ದಾರೆ ಅವರು, ಪರವಾಗಿಲ್ಲ. ಈಗ ತಾನೇ ಮಳೆ ಬಂತು. ಮಳೆ ಬಂದು ನಂತರ ಈ ರೀತಿ ಕ್ಲೈಮೇಟ್ ಅನ್ನ ನಾವು ನೋಡ್ತಾ ಇದ್ದೀವಿ. ನಿಮ್ ಕಡೆ ಮಳೆ ಆಗ್ತಾ ಇದೆಯಾ? ದಯವಿಟ್ಟು ಕಮೆಂಟ್ ಹಾಕ್ರಪ್ಪ. ಹೌದು ಸರ್, ನಮ್ ಕಡೆ ಮಳೆ ಆಗ್ತಾ ಇದೆ ಅಂತ. ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಸರಿ ಸುಮಾರು 1 ವಾರಗಳಿಂದ ಇದೇ ತರಹದ ಕ್ಲೈಮೇಟ್ ಅನ್ನ ನಾವು ಕಾಣ್ಬೋದು. ಐದನೇ ತಿರುವು ಎಷ್ಟಿದೋ? 5ನೇ ತಿರುವು. ಅದು ಯಾವ್ದೋ ವಾಹನ ಡೀಸೆಲ್ ಎಲ್ಲ ಸುರಿದೋಗಿದೆ ನೋಡಿ. ಅವೇಸ್ ಬ್ಯೂಟಿಫುಲ್ ಆದಂತಹ ವ್ಯೂ. ಹಾ, ಏನ್ ಲುಕ್ ಇದೆ ನೋಡ್ರಿ ಇದು ಮರ. ನನ್ನ ಅವಸ್ಥೆ ಒಂದ್ಸಲ ನೋಡ್ಕೊಳ್ಳಿ. ಹೇಗಿದ್ದೀನಿ, ಇದು ನನ್ನ ಅವಸ್ಥೆ. ಓ, 1 ವಾರಗಳ ಹಿಂದೆ, 1 ವಾರ ಅಂತೀನಿ, ಸಾರಿ, ಕಡೆ ಕಾರ್ತಿಕ ಸೋಮವಾರ ಈ ಒಂದು ಈ ಹಿಟಾಚಿ ಏನಂತಾರಲ್ಲಪ್ಪ, ಈ ಒಂದು ವಾಹನ ಹಾರ್ವೆಸ್ಟ್ ವಾಹನ ಸೊ ನೆಲಕ್ಕೆ ಉರುಳಿದ ಪರಿಣಾಮ ಅಪಘಾತಕ್ಕೆ ಒಳಪಟ್ಟಿದೆ. ಏನೋ ಬೇರಿಂಗ್ ಕಟ್ ಆಗೋಯ್ತಂತೆ. ಸೊ ಇವತ್ತು ಆ ವಾಹನವನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದಾರೆ.